ಇದೆಲ್ಲದರ ನಡುವೆ ಬಿಜೆಪಿ ಮನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಂತ ಸ್ಟೋರಿ ನಡೀತಾ ಇದೆ. ಪ್ರಮುಖವಾಗಿ ಬಿಜೆಪಿಯ ಉಚ್ಚಾಟಿತ ನಾಯಕ ಯತ್ನಾಳ್ ಅವರು ಬಿಜೆಪಿ ನಾಯಕರ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಒಂದು ವಿಶೇಷವಾದಂಥ ಸಭೆ ನಡೆದಿದೆ. ಇದು ಸಹಜವಾದಂಥ ಸಭೆ ಅಂತ ಹೇಳಲಾಗ್ತಾ ಇದ್ರು ಕೂಡ ಇದು ಸುಮ್ಮನೆ ಹಾಗೆ ಟೀ ಕಾಫಿಗೆ ಸೇರಿದ್ರು ಅಥವಾ ರಾಜ್ಯ ರಾಜಕೀಯವನ್ನು ಈಗ ಆಗ್ತಾ ಇರುವಂಥ ಬೆಳವಣಿಗೆಯನ್ನು ಚರ್ಚೆ ಮಾಡೋದಕ್ಕೆ ಸೇರಿದ್ರೋ ಗೊತ್ತಿಲ್ಲ. ಆದರೆ ಈ ಒಂದು ಬೆಳವಣಿಗೆ ಮಾತ್ರ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಯಾಕೆಂದರೆ ಹಿಂದೆ ಎಲ್ಲ ರೆಬೆಲ್ ಟೀಮ್ ಅಂತಲೇ ಏನು ಕರೆಸ್ಕೊಂಡಿತ್ತು, ಟೀಮ್ ಬಿಜೆಪಿ ಅಂತ ಏನು ಕರ್ಕೊಂಡಿದ್ರು, ಇವರೆಲ್ಲರೂ ಕೂಡ ಒಟ್ಟಾಗಿ ಒಂದಿಷ್ಟು ಕಾರ್ಯತಂತ್ರವನ್ನು ಮಾಡ್ತಾಯಿದ್ರು. ಅದರ ಭಾಗವಾಗಿದ್ದಂಥ ಯತ್ನಾಳ್ ಅವರು ಆ ನಂತರ ಉಚ್ಚಾಟನೆ ಆದರು. ಆದರೆ ಈಗ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಇನ್ನಿತರ ನಾಯಕರು ಎಲ್ಲರೂ ಕೂಡ ಒಟ್ಟಾಗಿ ಮತ್ತೆ ಕಾಣಿಸ್ಕೊಂಡಿದ್ದಾರೆ. ಹೀಗಾಗಿ ಇಲ್ಲಿ ಏನಾಗುತ್ತೆ, ಏನಾದರೂ ಸಭೆಯಲ್ಲಿ ಮಹತ್ವದ ವಿಷಯ ಚರ್ಚೆ ಆಗುತ್ತಾ, ಮತ್ತು ಯತ್ನಾಳ್ ಅವರನ್ನು ವಾಪಸ್ ಕರ್ಕೊಂಬರೋದಕ್ಕೆ ಏನಾದರೂ ಪ್ಲ್ಯಾನ್ ಆಗ್ತಾ ಇದೆಯಾ? ಸದ್ಯಕ್ಕೇನು ಅಂಥ ಡೆವಲಪ್ಮೆಂಟ್ಗಳು ಕಾಣಿಸ್ತಾ ಇಲ್ಲ. ಆದರೆ ಆಗ್ಬೋದಾದಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ರಾಜಕೀಯದಲ್ಲಿ ಯಾವುದನ್ನು ಕೂಡ ಅಲ್ಲಗೆಳೆಯೋದಕ್ಕೆ ಸಾಧ್ಯವಿಲ್ಲ. ಸದ್ಯದ ಮಟ್ಟಿಗೆ ಈ ರೀತಿಯಾದಂಥ ಚಿತ್ರಗಳು, ಫೋಟೋಗಳು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಸಾಕಷ್ಟು ಚರ್ಚೆಗಳು ಬಿ ಜೆ ಪಿಯ ಒಳಗೆ ಆರಂಭವಾಗಿದೆ.